ನಮಸ್ಕಾರ. ಎಲ್ಲರಿಗೂ ಮೈಸೂರಿನ ಜನತೆ ಹಾಗೂ ನಾಡಿನ ಜನತೆಗೆ ಆಷಾಢ ಮಾಸದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿಯು ನಾಡಿನ ಎಲ್ಲ ಜನಗಳಿಗೆ ಒಂದು ಒಳ್ಳೆಯದನ್ನು ಮಾಡಲಿ. ಈ ಒಂದು ಆಷಾಢ ಮಾಸ ನಾಡಿನ ಎಲ್ಲ ಜನಗಳಿಗೆ ಅವರ ಹಂಚ್ಕೊಂಡಿದ್ದನ್ನು ಅವರ ಬಯಕೆಯನ್ನು ಈಡೇರಿಸಲಿ ಹಾಗೂ ಎಲ್ಲದರಲ್ಲೂ ಸಹ ಅವರು ಮುಂದುವರಿಲಿ ಅನ್ನೋದು ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ನಾವು ಶುಭ ಕೊಡ್ತೀವಿ. ಜನತೆಗೆ ಆಷಾಢ ಶುಕ್ರವಾರದ ಶುಭಾಶಯಗಳು. ಈ ಆಷಾಢ ಮಾಸದಲ್ಲಿ ಬರತಕ್ಕಂತಹ ಶುಕ್ರವಾರದಲ್ಲಿ ವಿಶೇಷ ಪೂಜೆಯನ್ನು ತಾಯಿ ಚಾಮುಂಡೇಶ್ವರಿ ಅರ್ಪಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಮನಸ್ಸಿನ ಇಚ್ಛೆ ಏನಿದೆ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಮತ್ತು ನವರಾತ್ರಿಯ ವಿಶೇಷ ದಿನಗಳಲ್ಲಿ ಅವರೆಲ್ಲ ಬಯಕೆಗಳು ಈಡೇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಎಲ್ಲರಿಗೂ ಕೂಡ ಜೀವಿತ ಇರ್ತಕ್ಕಂತಹ ಮನುಷ್ಯರಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿರ್ಬೋದು ಪರಿಸರಗಳಿರ್ಬೋದು ಎಲ್ಲ ಸುರಕ್ಷಿತವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕರುಣಿಸಲಿ ಅಂತೇಳಿ ತಮ್ಮೆಲ್ಲರಿಗೂ ಆಷಾಢ ಮಾಸದ ಶುಭಾಶಯಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಾಳೆ ಆಷಾಢ ಶುಕ್ರವಾರದಲ್ಲಿ ಬಹಳ ಪ್ರಸಿದ್ಧಿಯಾದಂಥ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನ ಪಡೀಲಿಕ್ಕೆ ಭಾಳಷ್ಟು ಜನ ಭಕ್ತರು, ವಿಶೇಷವಾಗಿ ಅದರಲ್ಲಿ ಮಹಿಳೆಯರು ದರ್ಶನ ಮಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾನಾದರೂ ಕೂಡ ಹೇಳೋದಿಷ್ಟೇ, ಈ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಈ ರಾಜ್ಯಕ್ಕೆ ಮಳೆ ಬೆಳೆ ಸಕಲವನ್ನು ಕೊಟ್ಟು ಎಲ್ರಿಗೂ ಕೂಡ ನೆಮ್ಮದಿಯಾಗಿರಲಿಕ್ಕೆ ಆರೋಗ್ಯವಾಗಿ ಎಲ್ಲವನ್ನು ಕರುಣಿಸಲಿ. ಈ ಆಷಾಢ ಶುಕ್ರವಾರದಲ್ಲಿ ತಾಯಿ ಎಲ್ಲ ರಾಜ್ಯದ ಜನತೆಗೆ ಶುಭ ಮಾಡಲಿ ಅಂತ ಹೇಳ್ತಾ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತೇನೆ.